Hello everyone, this is Girija Raviraj from SLN Tutorials. If you are new to my channel, please subscribe. This is all about commerce and computer education simplified. We will move to next slide. ನಾವಿವತ್ತು ಆಪರೇಟಿಂಗ್ ಸೈಕಲ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಪ್ರಾಬ್ಲಮ್ಗಳ ಮುಖಾಂತರ ನೋಡೋಣ. ಅದಕ್ಕೆ ಪ್ರಾಬ್ಲಮ್ಸ್ ಗಳಿಗೆ ಹೋಗಕ್ ಹಿಂದೆ ಆಪರೇಟಿಂಗ್ ಸೈಕಲ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮುಲಾಸ್ ಏನು ಮತ್ತೆ ಅದರದ್ದು ಫಾರ್ಮ್ಯಾಟ್ ಏನು ಅನ್ನೋದನ್ನ ಸಹ ನೋಡೋಣ. ಸೊ ಫಸ್ಟ್ ಒನ್, ಗ್ರಾಸ್ ಆಪರೇಟಿಂಗ್ ಸೈಕಲ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು. ಗ್ರಾಸ್ ಆಪರೇಟಿಂಗ್ ಸೈಕಲ್ ನಲ್ಲಿ ಏನೇನು ಅಂಶಗಳನ್ನ ತಗೋತೀವಿ ಅಂದ್ರೆ ರಾ ಮೆಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗುಡ್ಸ್ ಮತ್ತೆ ಬುಕ್ ಡೆಟ್ಸ್ ಕನ್ವರ್ಷನ್ ನ ತಗೊಳ್ತೀವಿ. ಈ ನಾಲ್ಕನ್ನು ಆಡ್ ಮಾಡಿದಾಗ ಗ್ರಾಸ್ ಆಪರೇಟಿಂಗ್ ಸೈಕಲ್ ಸಿಗತ್ತೆ. ಸೊ ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್, ದಟ್ ಈಸ್ RM, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಆವರೇಜ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಡಿವೈಡೆಡ್ ಬೈ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಪರ್ ಡೇ. ಅಗೈನ್ ವರ್ಕ್ ಇನ್ ಪ್ರೋಗ್ರೆಸ್ ಕನ್ವರ್ಷನ್ ಪೀರಿಯಡ್, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಆವರೇಜ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಡೇ. Finished goods conversion period is equal to average stock of finished goods divided by cost of goods sold per day. Book debt conversion period, book is equal to book debt divided by average credit sales per day. ಇವು ನಾಲ್ಕನ A+B+C+D ಮಾಡಿದಾಗ ನಮಗೆ ಗ್ರಾಸ್ ಆಪರೇಟಿಂಗ್ ಸೈಕಲ್ ಸಿಗತ್ತೆ ಫ್ರೆಂಡ್ಸ್. ಸೊ ಈ ಗ್ರಾಸ್ ಆಪರೇಟಿಂಗ್ ಸೈಕಲ್ ಇಂದ ಕ್ರೆಡಿಟಾರ್ ಕನ್ವರ್ಷನ್ ಪೀರಿಯಡ್, ದಟ್ ಈಸ್ ಅ ಕ್ರೆಡಿಟಾರ್ ಡಿವೈಡೆಡ್ ಬೈ ಕ್ರೆಡಿಟ್ ಪರ್ಚೇಸ್ ಪರ್ ಡೇ ಮಾಡಿದಾಗ ನಿಮಗೆ ನೆಟ್ ಆಪರೇಟಿಂಗ್ ಸೈಕಲ್ ಸಿಗತ್ತೆ. ಅದ್ರ ಜೊತೆಗೆ ನಾವು ಒಂದು ವರ್ಷದಲ್ಲಿ ಎಷ್ಟು ಆಪರೇಟಿಂಗ್ ಸೈಕಲ್ ಮಾಡ್ತೀವಿ ಮತ್ತೆ ಪ್ರತಿಯೊಂದು ಆಪರೇಟಿಂಗ್ ಸೈಕಲ್ ನಲ್ಲಿ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ ಅದನ್ನು ಸಹ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು. ಫಸ್ಟ್ ಒಂದು ವರ್ಷದಲ್ಲಿ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್, ಎಷ್ಟು ಆಪರೇಟಿಂಗ್ ಸೈಕಲ್ಸ್ ಒಂದು ಆರ್ಗನೈಸೇಷನ್ ನಡೆಸುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ದಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಡೇಸ್ ಇನ್ ಅ ಇಯರ್. ಪ್ರಾಬ್ಲಮ್ ನಲ್ಲಿ ಕೊಟ್ಟಿರ್ತಾರೆ either 365 or 360 ಡೇಸ್ ಅವರೇ ಕೊಟ್ಟಿರ್ತಾರೆ. ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಇನ್ ಡೇಸ್. ಸೊ ಗ್ರಾಸ್ ನೆಟ್ ಆಪರೇಟಿಂಗ್ ಸೈಕಲ್, ದಟ್ ಈಸ್ ಅ ನೆಟ್ ಆಪರೇಟಿಂಗ್ ಸೈಕಲ್ ನ ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡಿದೀವೋ 365 ಡಿವೈಡೆಡ್ ಬೈ ನೆಟ್ ಆಪರೇಟಿಂಗ್ ಸೈಕಲ್ ನ ಫೈಂಡ್ ಔಟ್ ಮಾಡಿದ್ರೆ ಒಂದು ವರ್ಷದಲ್ಲಿ ಎಷ್ಟು ಬಾರಿ ಪ್ರೊಡಕ್ಷನ್ ನಡೆಯುತ್ತೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ನೆಕ್ಸ್ಟ್ ಒನ್, ಕ್ಯಾಲ್ಕುಲೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಪರ್ ಆಪರೇಟಿಂಗ್ ಸೈಕಲ್. ಒಂದೊಂದು ಆಪರೇಟಿಂಗ್ ಸೈಕಲ್ ನ ನಡೆಸೋದಕ್ಕೂ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಕಾಸ್ಟ್ ಆಫ್ ಸೇಲ್ ಡಿವೈಡೆಡ್ ಬೈ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ ಇನ್ ಇಯರ್, ಈ ಫಾರ್ಮುಲಾನ ಬಳಸಿದಾಗ ನಮಗೆ ಒಂದು ಆಪರೇಟಿಂಗ್ ಸೈಕಲ್ ನ ನಡೆಸೋದಕ್ಕೆ ಎಷ್ಟು WC ಬೇಕು ಅನ್ನೋದನ್ನ ಸಹ ನಾವಿಲ್ಲಿ ನೋಡ್ಬೋದು. ಇದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಒಂದು ಇಲ್ಲಸ್ಟ್ರೇಷನ್ ನ ತಗೊಂಡಿದ್ದೀನಿ. ಸೊ ಎಕ್ಸಾಂಪಲ್ ನೋಡಿ, Anderson Steels Limited has a practice of estimating its working capital requirement on the basis of an operating cycle. ಸೊ ಅವರ ಒಂದು ಆಪರೇಟಿಂಗ್ ಸೈಕಲ್ ಬೇಸಿಸ್ ಮೇಲೆ WCR ನ ಎಸ್ಟಿಮೇಟ್ ಮಾಡುವಂತ ಒಂದು ಅಭ್ಯಾಸನ ಹೊಂದಿರ್ತಾರೆ. ಇವ್ರದ್ದು ಏನೇನ್ ಇನ್ಫಾರ್ಮೇಶನ್ಸ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಪೀರಿಯಡ್ ಕವರ್ಡ್, ಒಂದು ವರ್ಷದಲ್ಲಿ 365 ದಿನ ಅವರು ಕೆಲಸ ಮಾಡ್ತಿದ್ದಾರೆ. ಆವರೇಜ್ ಕ್ರೆಡಿಟಾರ್ 60,000, ಆವರೇಜ್ ಡೆಟಾರ್ 4.5 ಲಕ್ಷ. Raw material consumed, that is a credit purchase 36,50,000, cost of production 1,09,50,000, cost of sale 1,46 lakhs, sales 1,82,50,000. ಆವರೇಜ್ ಇನ್ವೆಂಟ್ರಿ ಇನ್ ವ್ಯಾಲ್ಯೂ, ರಾ ಮೆಟೀರಿಯಲ್ ಅವ್ರ ಕೈಯಲ್ಲಿ 2,20,000 ಇರಬೇಕು. ಆಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ 8,10,000 ಬೇಕು. ಫಿನಿಶ್ಡ್ ಗುಡ್ಸ್ 8,40,000 ಕೈಯಲ್ಲಿ ಇರಬೇಕು. ಇಷ್ಟು ಇನ್ಫಾರ್ಮೇಶನ್ಸ್ ನ ಇಟ್ಕೊಂಡು ಯು ಆರ್ ರಿಕ್ವೈರ್ಡ್, ನೀವು ಏನೇನ್ ಕಂಡುಹಿಡಿಬೇಕು, ಗ್ರಾಸ್ ಆಪರೇಟಿಂಗ್ ಸೈಕಲ್ ಮತ್ತೆ ನೆಟ್ ಆಪರೇಟಿಂಗ್ ಸೈಕಲ್. ಒಂದು ವರ್ಷದಲ್ಲಿ ಎಷ್ಟು ಆಪರೇಟಿಂಗ್ ಸೈಕಲ್, ದಟ್ ಈಸ್ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್. ಡಿ, ಆವರೇಜ್ ವರ್ಕಿಂಗ್ ಕ್ಯಾಪಿಟಲ್ required by the firm
ಪರ್ ಆಪರೇಟಿಂಗ್ ಸೈಕಲ್, ಒಂದು ಆಪರೇಟಿಂಗ್ ಸೈಕಲ್ಗೆ ಎಷ್ಟು ಆವರೇಜ್ ಆಗಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ, ಸೊಲ್ಯೂಷನ್ಸ್ ನ ನೋಡೋಣ. ಸೊ ಸೊಲ್ಯೂಷನ್ಸ್ ಹೀಗಿದೆ ನೋಡಿ. ಕಂಪ್ಯೂಟೇಷನ್ ಆಫ್ ಆಪರೇಟಿಂಗ್ ಸೈಕಲ್ ಅಲ್ಲಿ ಫಸ್ಟ್ ಒನ್ ಪರ್ಟಿಕ್ಯುಲರ್ಸ್ ಹಾಕೊಳ್ಳಿ. ದಿಸ್ ಇಸ್ ಅ ಫಾರ್ಮ್ಯಾಟ್ ಆಲ್ಸೋ. ಪರ್ಟಿಕ್ಯುಲರ್ಸ್ ನಂಬರ್ ಆಫ್ ಡೇಸ್. ಆಪರೇಟಿಂಗ್ ಸೈಕಲ್ ನ ನಾವು ಯಾವಾಗ್ಲೂ ಡೇಸ್ ಅಲ್ಲಿ ಹೇಳ್ತೀವಿ. ಓಕೆ, ಫಸ್ಟ್ ಒನ್ ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್ ಇನ್ ಡೇಸ್. ಇಲ್ಲಿ ನೋಡಿ friends, average stock of raw material divided by cost of raw material consumed into number of days. into number of days ಯಾಕೆ ಮಾಡೋದು? ಎಷ್ಟು ಪರ್ ಡೇ ಎಷ್ಟು ಕನ್ಸಂಪ್ಷನ್ ಆಗುತ್ತೆ, ಒಂದು ಆನ್ಯುವಲ್ ಆಗಿ ಇಲ್ಲಿ ಏನ್ ಮಾಡಿ ಈ ಕ್ವಶನ್ ಅಲ್ಲಿ 36,50,000 ಅಂತ ಆನ್ಯುವಲ್ ಕನ್ಸಂಪ್ಷನ್ ಕೊಟ್ಟಿದ್ದಾರೆ, ರೈಟಾ? ಸೊ ಅದನ್ನ ನಂಬರ್ ಆಫ್ ಡೇಸ್ ತಗೋಬೇಕಾದ್ರೆ ಇಂಟು 365 ನೀವು ತಗೊಳ್ಳೇಬೇಕಾಗತ್ತೆ. ಓಕೆ, ಸೊ ಆವರೇಜ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಇಂಟು ನಂಬರ್ ಆಫ್ ಡೇಸ್. 2,20,000 divided by 36,50,000 into 365. 22 days ಆನ್ ಆವರೇಜ್ ಸ್ಟಾಕ್ ನ ಇವರು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ರಾ ಮೆಟೀರಿಯಲ್ ಇವ್ರ ಹತ್ರ 22 ದಿನ ಇರತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ ಕನ್ವರ್ಷನ್ ಪೀರಿಯಡ್ ಅಂದ್ರೆ ರಾ ಮೆಟೀರಿಯಲ್ ಫಿನಿಶ್ಡ್ ಗುಡ್ಸ್ ಕನ್ವರ್ಟ್ ಆಗೋದಕ್ಕೆ ಆವರೇಜ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಂಟು 365. ಸೊ ಆವರೇಜ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದೀವಿ. ಅದೇ ತರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಹ ಪ್ರಾಬ್ಲಮ್ ನಲ್ಲೇ ಇದೆ. 8,10,000 ಡಿವೈಡೆಡ್ ಬೈ 1,09,50,000 ಇಂಟು 365 ಮಾಡಿದಾಗ ಆವರೇಜ್ ಸ್ಟಾಕ್ ನಿಮ್ಮ ಒಂದು ವರ್ಕ್ ಇನ್ ಪ್ರೋಗ್ರೆಸ್, ಅವರ ಒಂದು ವರ್ಕ್ ಇನ್ ಪ್ರೋಗ್ರೆಸ್ ಫಿನಿಶ್ಡ್ ಗುಡ್ಸ್ ಕನ್ವರ್ಟ್ ಆಗಕ್ಕೆ 27 ದಿನ ತಗೊಳುತ್ತೆ ಟೈಮ್. ಅಗೈನ್ finished goods conversion period into in the days, in the sense finished goods ಸೇಲ್ ಆಗಕ್ಕೆ ಎಷ್ಟು ದಿನ ಬೇಕು. average stock of finished goods divided by cost of sale into 365 ಮಾಡ್ಕೊಳ್ಳಿ. average stock of finished goods ಯಾವಾಗ್ಲೂ ನಾವು ಸೇಲಿಗೆ ರೆಡಿಯಾಗಿ 8,40,000 ಕೈಯಲ್ಲಿ ಇರಬೇಕು. ಅಗೈನ್ ದಟ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಸೇಲ್. ದಿಸ್ ಇನ್ಫಾರ್ಮೇಶನ್ ಇಸ್ ಗಿವನ್ ಇನ್ ದಿ ಪ್ರಾಬ್ಲಮ್ ನಲ್ಲೇ ಕೊಟ್ಟಿದೀವಿ. 1,46,00,000 ಇಂಟು 365 ಮಾಡಿದಾಗ 21 ದಿನ ಸೇಲಿನ ಸ್ಟಾಕ್ ಕೈಯಲ್ಲಿರಬೇಕು. ನೆಕ್ಸ್ಟ್ ಡೆಟಾರ್ ಕನ್ವರ್ಷನ್ ಪೀರಿಯಡ್. ಒಂದು ಡೆಟಾರ್ ಕ್ಯಾಶ್ ಕನ್ವರ್ಟ್ ಆಗಕ್ಕೆ ಎಷ್ಟು ದಿನ? ಆವರೇಜ್ ಡೆಟಾರ್ ಡಿವೈಡೆಡ್ ಬೈ ಕ್ರೆಡಿಟ್ ಸೇಲ್ಸ್ ಇಂಟು 365. ಸೊ ಆವರೇಜ್ ಡೆಟಾರ್ 4,50,000 ಡಿವೈಡೆಡ್ ಬೈ 1,82,50,000 ಇಂಟು 365 ಮಾಡಿದ್ರೆ ಡೆಟಾರ್ ಕ್ಯಾಶ್ ಕನ್ವರ್ಟ್ ಆಗಕ್ಕೆ 9 ದಿನ ತಗೊಳ್ತಾರೆ. ಸೊ ಇದು 4 ಆಡ್ ಮಾಡಿದಾಗ ದಟ್ ಈಸ್ ಅ ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್, ವರ್ಕ್ ಇನ್ ಪ್ರೋಗ್ರೆಸ್ ಕನ್ವರ್ಷನ್ ಪೀರಿಯಡ್, ಫಿನಿಶ್ಡ್ ಗುಡ್ಸ್ ಕನ್ವರ್ಷನ್ ಪೀರಿಯಡ್ ಪ್ಲಸ್ ಡೆಟಾರ್ ಕನ್ವರ್ಷನ್ ಪೀರಿಯಡ್, ಈ 4 ಆಡ್ ಮಾಡಿದಾಗ ಗ್ರಾಸ್ ಆಪರೇಟಿಂಗ್ ಸೈಕಲ್ ನಮಗ್ ಸಿಗತ್ತೆ. ದಟ್ ಈಸ್ 78 ಡೇಸ್. ಒಂದು ಸೈಕಲ್ ಕಂಪ್ಲೀಟ್ ಆಗಕ್ಕೆ 78 ಡೇಸ್ ಟೈಮ್ ತಗೊಳ್ತಾರೆ. ಅದರಲ್ಲಿ ನಾವು ಕೊಡ್ಬೇಕಾಗಿರುವಂತ ಕ್ರೆಡಿಟಾರ್ ನ ಸಪ್ಲೈಯರ್ ಕನ್ವರ್ಷನ್ ಪೀರಿಯಡ್ ನ ಕಳಿಬೇಕಾಗತ್ತೆ. ಸೊ ಆವರೇಜ್ ಕ್ರೆಡಿಟಾರ್ ಡಿವೈಡೆಡ್ ಬೈ ಕ್ರೆಡಿಟ್ ಪರ್ಚೇಸ್ ಇಂಟು 365 ಡೇಸ್ ಅಂದ್ರೆ 6 ದಿನ ಕಳೆದ್ರೆ ನಮ್ಮ ಆಪರೇಟಿಂಗ್ ಸೈಕಲ್ ಕಂಪ್ಲೀಟ್ ಆಗಕ್ಕೆ 72 ದಿನ ಟೈಮ್ ಬೇಕು. ನಾವು ಇವಾಗ ಒಂದು ವರ್ಷದಲ್ಲಿ ಹಾಗಾದ್ರೆ ಎಷ್ಟು ಆಪರೇಟಿಂಗ್ ಸೈಕಲ್ ನಡೆಯುತ್ತೆ ಅಂತ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಇನ್ ಇಯರ್. ನಂಬರ್ ಆಫ್ ಡೇಸ್ ಡಿವೈಡೆಡ್ ಬೈ ನೆಟ್ ಆಪರೇಟಿಂಗ್ ಸೈಕಲ್ ಇನ್ ಡೇಸ್. ಒಂದು ವರ್ಷಕ್ಕೆ 365 ಡೇಸ್ ವರ್ಕ್ ಮಾಡ್ತಾರೆ. ಒಂದು ಆಪರೇಟಿಂಗ್ ಸೈಕಲ್ಗೆ 72 ದಿನ ಬೇಕು. ಹಾಗಾದ್ರೆ ಈ ಆರ್ಗನೈಸೇಷನ್ ಒಂದು ವರ್ಷದಲ್ಲಿ 5 ಬಾರಿ ಪ್ರೊಡಕ್ಷನ್ ತೆಗಿತಾರೆ, 5 ಆಪರೇಟಿಂಗ್ ಸೈಕಲ್ಸ್. ಸೊ ನೆಕ್ಸ್ಟ್ ಒಂದೊಂದು ಆಪರೇಟಿಂಗ್ ಸೈಕಲ್ ನಲ್ಲಿ ಅವರಿಗೆ WC ರಿಕ್ವೈರ್ಮೆಂಟ್ ಹೇಗಿದೆ ಅನ್ನೋದನ್ನ ನೋಡೋಣ. Calculation of WC requirement per operating cycle, that is a cost of sale per year divided by number of operating cycle. Cost of sale 1,46,00,000 ಇದೆ, divided by 5 ಮಾಡಿದಾಗ ಒಂದೊಂದು ಆಪರೇಟಿಂಗ್ ಸೈಕಲ್ ನಲ್ಲಿ ಆನ್ ಆವರೇಜ್ ಈ ಕಂಪನಿಗೆ 29,20,000 ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ, ರೈಟ್? ಓಕೆ, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಆಪರೇಟಿಂಗ್ ಸೈಕಲ್. ಮತ್ತೆ ಒಂದು ವರ್ಷದಲ್ಲಿ ಎಷ್ಟು ಆಪರೇಟಿಂಗ್ ಸೈಕಲ್ ಇದೆ, ಆಮೇಲೆ ಒಂದೊಂದು ಆಪರೇಟಿಂಗ್ ಸೈಕಲ್ ನಿನ್ವೆ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ ಅನ್ನೋ ಕ್ವಶನ್ ನ ಸಾಲ್ವ್ ಮಾಡೋದನ್ನ ಹೀಗೆ ಮಾಡ್ಬೇಕಾಗತ್ತೆ, ರೈಟ್? ಸೊ ಇನ್ನು ಫರ್ದರ್ ಆಗಿ ಏನಾದ್ರು ಎನಿ ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ಕಮೆಂಟ್ ಮಾಡಿ.
ಸೊ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗತ್ತೆ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಏನಾದ್ರೂ ಇಫ್ ಎನಿ ಟಾಪಿಕ್ is required in public, please put it in comment. We will release more videos that will help the students community. Thank you for watching.